ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಮಾಡ್ತಾ ಇರೋಂಥ ಪ್ರಯೋಗದ ಹೆಸರು ಏನಪ್ಪಾ ಅಂತಂದ್ರೆ ಆಮ್ಲೀಯ ವಸ್ತುಗಳೊಂದಿಗೆ ಆಟ, ಪ್ಲೇಯಿಂಗ್ ವಿತ್ ಆಸಿಡಿಕ್ ಪ್ರಾಡಕ್ಟ್ಸ್. ಹಂಗಾದ್ರೆ ಈ ಪ್ರಯೋಗವನ್ನ ಮಾಡೋದು ತಿಳ್ಕೊಬೇಕಪ್ಪ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಈ ಪ್ರಯೋಗಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ಚಾಕು, ಒಂದು ಮೆಣದ ಬತ್ತಿ, ಇಲ್ಲೊಂದು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ. ನೀವು ಇದ್ರ ಬದಲಾಗಿ ಉಳಿಯಿರುವಂತ ಯಾವುದೇ ಪದಾರ್ಥಗಳನ್ನ ಬಳಸ್ಕೋಬಹುದು. ನಿಂಬೆ ಹಣ್ಣು ಆಗಿರ್ಬೋದು, ಹುಣಸೆ ಹಣ್ಣಿನ ರಸ, ಮತ್ತೆ ಉಳಿಯಿರುವಂತ ಯಾವುದೇ ಒಂದು ಪದಾರ್ಥವನ್ನ ಬಳಸಿ ನಾವು ಈ ಒಂದು ಆಟವನ್ನ ಆಡೋದನ್ನ ಮತ್ತೆ ಇದರ ಒಂದು ಸೈಂಟಿಫಿಕ್ ರೀಸನ್ ಕೂಡ ತಿಳಿಸಬಹುದು. ಇದಕ್ಕೆ 2 ಬಲ್ಟ್ ಬೇಕಾಗುತ್ತೆ, ಒಂದು ಮ್ಯಾಚ್ ಬಾಕ್ಸ್, ಒಂದೆರಡು ಕಾಗದಗಳು. ನಾನಿಲ್ಲಿ ಮೊದಲು ಟೊಮೆಟೊ ಹಣ್ಣನ್ನು ಕೊಯ್ತಾ ಇದ್ದೇನೆ. ಅದರಲ್ಲಿ ರಸ ಇದೆ. ಈ ಟೊಮೆಟೊ ಹಣ್ಣಿನ ರಸವನ್ನು ಬಡ್ನ ಸಹಾಯದಿಂದ ತಗೊಂಡು ನಾ ಏನು ಮಾಡ್ತೀನಿ ಅಂದರೆ ಈ ಕಾಗದದ ಮೇಲೆ ಬರಿತೇನೆ. ನೋಡಿ, ನಾನಿಲ್ಲಿ ಏನು ಬರೆದಿದ್ದೀನಿ ಅನ್ನೋದು ಭಾಳ ಸ್ಪಷ್ಟವಾಗಿ ಗೋಚರ ಆಗೋದಿಲ್ಲ. ಅದಕ್ಕೆ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಮೇಣದ ಬತ್ತಿಯನ್ನು ಹಚ್ಚಿ ಅದನ್ನು ಸೈಡಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಬಿಸಿ ಮಾಡ್ತಾ ಹೋಗ್ತೇನೆ. ಯಾವುದೇ ಕಾರಣಕ್ಕೂ ಮೇಲೆ ಹಿಡಿಬೇಡ್ರಿ, ಯಾಕಂದರೆ ಮಸಿ ಎಲ್ಲ ಇಲ್ಲಿ ಕಾರ್ಬನ್ನು ಕುತ್ಕೊಂಡ್ಬಿಡುತ್ತೆ. ಸೈಡಿಂದ ಬಿಸಿ ಮಾಡಬೇಕು. ನೋಡಿ, ಈ ರೀತಿ ಎಂ ಬರ್ತಾ ಇದೆ. ಎಂ ಬರ್ತಾ ಇರೋ ನಾನು ಈ ರೀತಿ ಒಂದೊಂದು ಅಕ್ಷರವನ್ನು 2ರಿಂದ 3 ನಿಮಿಷಗಳ ಕಾಲ ಸೈಡಿಂದ ಬಿಸಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾವು ಆ ಒಂದು ಹಾಳೆಯಲ್ಲಿ ಬರೆದಿರೋದನ್ನ ಕಾಣ್ಬೋದು. ಇಲ್ಲಿ ಓಂ ಅಂತ ಇದೆ, ವಿಜ್ಞಾನ ಅಂತ ಕೂಡ ಬರೆದಿದ್ದೀನಿ. ನೀವು ಈ ಒಂದು ಮೇಣದ ಬತ್ತಿ ಸಹಾಯದಿಂದ ಮಾಡುವಾಗ ಬಹಳ ಲೇಟ್ ಆಗುತ್ತೆ ಅಂತ ಅನ್ನೋದಾದ್ರೆ ನೀವು ಗ್ಯಾಸ್ ಇಂದನೂ ಕೂಡ ಏನ್ ಮಾಡ್ಬೋದಪ್ಪ ಅಂತಂದ್ರೆ ದೂರದಿಂದ ಈ ರೀತಿ ತೋರಿಸಿ ಏನ್ ಮಾಡ್ಬೋದಂದ್ರೆ ಅಲ್ಲಿ ಬರೆದಿರುವಂತ ಅಕ್ಷರಗಳು ಬಣ್ಣ ಬದಲಾಗೋದನ್ನ ಕಾಣ್ಬೋದು. ನೋಡಿ, ಇಲ್ಲಿ ವಿಜ್ಞಾನ ಅಂತ ಬರ್ದಿದ್ದೇನೆ, ಇಲ್ಲಿ ಓಂ ಅಂತ ಬರ್ದಿದ್ದೇನೆ. ಈ ರೀತಿ ಮಕ್ಕಳಿಗೆ ಅವರವ್ರದೇ ಹೆಸರನ್ನ ಬರೆದು ಮಾಡ್ಕೊಳ್ಳೋದ್ರಿಂದ ಬಹಳ ಸುಲಭವಾಗಿ ಆಟ ಆಡ್ದಾಗುತ್ತೆ. ಮತ್ತು ಇದರಲ್ಲಿ ಏನೋ ಒಂದು ವಿಜ್ಞಾನದ ವಿಷಯ ಅಡಗಿದೆ ಅನ್ನೋದು ಕೂಡ ನಾವೇನ್ ಮಾಡ್ಬೋದು ಅಂತಂದ್ರೆ ತಿಳಿಸ್ಬೋದು. ಹಂಗಾದ್ರೆ ಇದರಲ್ಲಿ ಏನ್ ನಡೀತಿದೆ ಅಂತಂದ್ರೆ ನಾವು ಆಮ್ಲೀಯ ವಸ್ತುವಿನಲ್ಲಿರುವ ರಸವನ್ನ ಈ ಹಾಳೆಯ ಮೇಲೆ ಬರೆದು ಅದನ್ನ ಬೆಂಕಿಯ ಬಿಸಿಯನ್ನ ತೋರಿಸಿದಾಗ ಅದು ಬಿಸಿಯ ಜೊತೆ ವರ್ತಿಸಿ ಬಣ್ಣ ಬದಲಾಗೋದನ್ನ ನಾವಿಲ್ಲಿ ಆಟದ ರೀತಿ ತೋರಿಸೋದನ್ನ ರೂಢಿ ಮಾಡ್ಕೊಂಡ್ವಿ ಅಂತಂದ್ರೆ ಆ ಆಮ್ಲಗಳು ಪ್ರತ್ಯಾಮ್ಲಗಳನ್ನು ಪಾಠದಲ್ಲಿ ನಾವು ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸ್ಬೋದು ಅಂತ ನಾನು ಭಾವಿಸಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತೋರಿಸ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಲೈಕ್ ಮಾಡಿ.